ಚಪ್ಪಾಳೆ ನಮ್ಮ ಡಾಲಿ ಧನಂಜಯ್ ಅವ್ರಿಗೆ. ಡಾಲಿ 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 ಅಂದ್ರೆ ಆ ಶುಕ್ರವಾರ ಅವತ್ತು ಥಿಯೇಟರ್ ಅಲ್ಲಿ ಶುರುವಾಗಿದ್ದ ಕೂಗು ಡಾಲಿ 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 ಇವತ್ತು ಡಾಲಿ ಪಿಕ್ಚರ್ಸ್ ಆಗಿ ಎಷ್ಟೋ ಕೂಗುಗಳಿಗೆ ನೀವೊಂದು ವೇದಿಕೆಯನ್ನ ಕಲ್ಪಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಧನಂಜಯ್ ಅವರೇ. ವೆಲ್ಕಮ್ ಟು ಸರಿಗಮಪ. ಹೇಗಿದ್ದೀರಾ? ಕಂಗ್ರ್ಯಾಚುಲೇಷನ್ಸ್. ಎರಡೆರಡು ಖುಷಿ. ಥ್ಯಾಂಕ್ ಯು. ನಾನು ಚೆನ್ನಾಗಿದ್ದೀನಿ. ಡಾಲಿಯಿಂದ ಡಾಲಿ ಪಿಕ್ಚರ್ಸ್ವರೆಗೂ ಜರ್ನಿ ಅದು ಖಂಡಿತ ಎಲ್ಲ ಪ್ರೇಕ್ಷಕ ಪ್ರಭುಗಳಿಗೇನೆ ಅರ್ಪಣೆ. ಅವ್ರು ಕೊಟ್ಟಿದ್ದ ಶಕ್ತಿ, ಡಾಲಿ ಪಾತ್ರ ಅಷ್ಟು ಚೆನ್ನಾಗಿ ಆಗಕ್ಕಾಯ್ತು. ಅವರು ಆ ಡಾಲಿ ಪಾತ್ರನ ಸ್ವೀಕರಿಸೋದ್ ಮೂಲಕ ಕೊಟ್ಟಂಥ ಶಕ್ತಿ ಡಾಲಿ ಪಿಕ್ಚರ್ಸ್ ಮಾಡೋಕ್ಕಾಯಿತು. ಆ್ಯಂಡ್ ತುಂಬ ಖುಷಿ. ಅಂದರೆ ಒಂದು ಸಿನಿಮಾ ನನಗೆ ಅಂತ ಪ್ರೊಡಕ್ಷನ್ ಮಾಡ್ಕೊಳ್ಳೋಣ ಅಂತ ಶುರು ಮಾಡಿದ್ದು. ಯಾವತ್ತೂ ನಿರ್ಮಾಪಕ ಆಗಬೇಕು ಅನ್ನೋ ಕನಸಿರಲಿಲ್ಲ ನನಗೆ. ಬಡವರ ರಾಸ್ಕಲ್ ಅನ್ನೋ ಒಂದು ಸಿನಿಮಾ ಅದು ನನ್ನ ಅವಶ್ಯಕತೆ. ಅದು ಆ್ಯಕ್ಚುಲಿ ಅವತ್ತಿಗೆ ವಿಲನ್ ಆಗಿ ಮತ್ತೆ ವಾಪಸ್ ನಾನು ಒಂದು ಮನೆ ಮಗನ ಪಾತ್ರ ಮಾಡಬೇಕಾಗಿದೆ. ಯಾಕೆಂದರೆ ಫ್ಯಾಮಿಲಿ ಎಲ್ಲ ಬಂದರೆ ಒಂಥರ ಗ್ಯಾಂಗ್ಸ್ಟರ್ ಥರನೇ ನೋಡೋರು ನನ್ನ. ಅದು ನಮ್ಮ ಹುಡುಗರುಗಳಿಗೆಲ್ಲ ಭಾಳ ಇಷ್ಟ ಆಗೋದು. ಬಟ್ ಫ್ಯಾಮಿಲಿ ಮಕ್ಕಳು ಎಲ್ಲ ಬಂದಾಗ ಆ ಗ್ಯಾಂಗ್ಸ್ಟರ್ ಇಮೇಜು ಯಾವಾಗಲೂ ಹಂಗೆ ಸ್ವಲ್ಪ ದೂರದಿಂದನೇ ನೋಡೋರು. ಅದಕ್ಕೆ ನಮ್ಮ ಜಯನಗರ 4th ಬ್ಲಾಕ್ ಹುಡುಗ ಕಳೆದೋಗಿದ್ನಲ್ಲ, ಆ ಹುಡುಗನ್ನ ಮತ್ತೆ ಕಂಡುಕೊಳ್ಳೋಕ್ಕೆ ಬಡವರ ರಾಸ್ಕಲ್, ರತ್ನನ್ ಪ್ರಪಂಚ ಆ ಥರದ ಸಿನಿಮಾಗಳ ಮತ್ತೆ ವಾಪಸ್ ಬಂದಿದ್ದು. ಸೊ ಹಂಗಾಗಿ ಬಡವರ ರಾಸ್ಕಲ್ ನಿರ್ಮಾಣ ನನ್ನ ಅವಶ್ಯಕತೆ, ಹೆಡ್ ಬೂಸ್ಟ್ ನಿರ್ಮಾಣ ನನ್ನ ಅವಶ್ಯಕತೆ. ಬಟ್ ಅದಾದ ನಂತರ ಟಗರು ಪಲ್ಯದಿಂದ ಒಂದು ಏನೋ ಅಂದರೆ ಆ ಥರದ ಒಂದು ಕಥೆ ಕೇಳಿದಾಗ ಬರೀ ನನಗಷ್ಟೇ ಅಲ್ಲ, ಒಳ್ಳೊಳ್ಳೆ ಕಥೆಗಳನ್ನ ಹೇಳಬೇಕು. ಆ್ಯಂಡ್ ತುಂಬ ಜನ ಹೊಸ ನಿರ್ದೇಶಕರು, ಹೊಸ ಕಲಾವಿದರು ಎಲ್ಲರೂ ಬೇಕಲ್ಲ. ಈಗ ಒಬ್ಬ ಒಳ್ಳೆ ನಿರ್ದೇಶಕ ಬಂದರೆ ಅವ್ರು ಮತ್ತೆ ನನಗೆ ಇನ್ನೊಂದು ಸಿನಿಮಾ ಡೈರೆಕ್ಟ್ ಮಾಡ್ಬೋದಲ್ಲ. ಒನ್ಸ್ ಅಗೇನ್ ಅದು ಕೂಡ ಅಷ್ಟು ಜನ ಎಲ್ಲ